ಯುಗಾದಿ ಹಬ್ಬದ ಸಂಭ್ರಮ ಎಲ್ಲೆಡೆ ಮನೆ ಮಾಡಿರುವಂತಹದ್ದು. ಇವತ್ತು ಗವಿಗಂಗಾಧರೇಶ್ವರ ದೇವಾಲಯದಲ್ಲೂ ಸಹ ಸಕಲ ಸಿದ್ಧತೆಗಳ ಜೊತೆಗೆ ವಿಶೇಷವಾದಂತಹ ಪೂಜೆಯನ್ನ ಮಾಡ್ಕೊಂಡಿರುವಂತಹದ್ದು. ಈ ಎಲ್ಲದರ ಕುರಿತು ಅದರ ಜೊತೆಗೆ ಈ ಬಾರಿಯ ವಿಶಿಷ್ಟತೆ ಏನು ಅನ್ನೋದನ್ನ ಸಂಪೂರ್ಣವಾಗಿ ತಿಳಿಸ್ಕೊಡೋದಕ್ಕೆ ನಮ್ಮೊಟ್ಟಿಗಿದ್ದಾರೆ ಗವಿಗಂಗಾಧರೇಶ್ವರ ದೇವಾಲಯದ ಪ್ರಧಾನ ಅರ್ಚಕರಾಗಿರುವಂತಹ ಸೋಮ್ ಸುಂದರ್ ದೀಕ್ಷಿತ್ ಗುರುಜಿಯವರು. ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಗುರುಗಳೇ, ಮೊದಲನೇದಾಗಿ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಮಸ್ಕಾರಮ್ಮ. ಎಲ್ಲ ವೀಕ್ಷಕರಿಗೂ ಪ್ರಸನ್ನ ಗಂಗಾಧರೇಶ್ವರ ಸ್ವಾಮಿಯ ಆಶೀರ್ವಾದದೊಂದಿಗೆ ಈ ಯುಗಾದಿ ಹಬ್ಬದ ಶುಭಾಶಯಗಳನ್ನು ಕೋರುತ್ತಾ ಆಶೀರ್ವಾದಗಳನ್ನು ಕೂಡ ಸ್ವಾಮಿಯ ಪ್ರೇರೇಪಣೆಯಿಂದ ನೆರವೇರಿಸಲಾಗ್ತದೆ. ಈ ಬಾರಿಯ ಯುಗಾದಿ ಎಷ್ಟರ ಮಟ್ಟಿಗೆ ವಿಶೇಷತೆಯನ್ನ ಹೊಂದಿರುವಂತಹದ್ದು, ಏನೆಲ್ಲ ವೈಶಿಷ್ಟ್ಯತೆಯನ್ನ ಹೊಂದಿರುವಂತಹದ್ದು ಗುರುಗಳೇ? ಸಾಮಾನ್ಯವಾಗಿ ಆದಿತ್ಯಂ ಅಂಬಿಕಾಂ ವಿಷ್ಣುಂ ಗಣನಾಥಂ ಮಹೇಶ್ವರಂ ಅಂತ ಒಂದು 5 ದೇವರುಗಳ ಹೆಸರು ಹೇಳ್ತೀವಿ ನಾವು. ಎಲ್ಲ ದೇವಸ್ಥಾನಗಳಿಗೆ ಹೋದಾಗ ಮೊದಲು ನಾವು ದರ್ಶನ ಮಾಡೋದು ಗಣಪತಿಯನ್ನ. ಆದ್ರೆ ಪ್ರಪಂಚದಲ್ಲಿ ಏನ್ ಹೇಳ್ತಾರೆ, ನಾವು ಪ್ರಪಂಚದಲ್ಲಿ ಎದ್ದಿದ್ದೀವಿ, ಬೆಳಗಾಗಿದೆ, ಬೆಳಗ್ಗೆ ನೋಡ್ತಾ ಇದೀವಿ ಅಂದ್ರೆ ಆದಿತ್ಯನನ್ನ ನೋಡ್ತೀವಿ, ಸೂರ್ಯನನ್ನ ನೋಡ್ತೀವಿ. ಅಂತಹ ಸೂರ್ಯನ ವಾರವೇ ಆದಿತ್ಯ ವಾರ ಅಂತ ನಾವು ಹೇಳ್ತೀವಿ. ಆದಿತ್ಯಂ ಅಂಬಿಕಾಂ ವಿಷ್ಣು ಗಣನಾಥಂ ಮಹೇಶ್ವರಂ. ನಾವು ಮೊದಲು ಗಣಪತಿ ಪೂಜೆ ಮಾಡಿ ಶುರು ಮಾಡೋ ಅಂತ ನಾವು ಎಲ್ಲ ಶಾಸ್ತ್ರಗಳಲ್ಲಿ ಹೇಳ್ತೀವಿ. ಆದ್ರೆ ನಾವು ಫಸ್ಟ್ ಸೂರ್ಯ ನಮ್ಮನ್ನ ದರ್ಶನ ಕೊಡ್ತಾನೆ, ಆಮೇಲೆ ಅಂಬಿಕಾ, ಆಮೇಲೆ ತಾಯಿ ಕೊಡ್ತಾಳೆ, ಆಮೇಲೆ ವಿಷ್ಣು ಸ್ಥಿತಿಕರ್ತನಾದ ವಿಷ್ಣು ಕೊಡ್ತಾನೆ, ಆಮೇಲೆ ಗಣಪತಿ ಕೊಡ್ತಾನೆ. ಇದಾದ ನಂತರ ಮಹೇಶ್ವರ ನಮ್ಮನ್ನ ಲಯದಲ್ಲಿ ತಗೊಂಡೋಗಿ ಬಿಡ್ತಾನೆ. ಹೀಗೆ ಈ ವೈಶಿಷ್ಟ್ಯತೆ ಇದೆ. ಅದೇ ರೀತಿಯಾಗಿ ಈ ಆದಿತ್ಯವಾರ, ಈ ಒಂದು ಹೊಸ ಯುಗಾದಿಯ ಹಬ್ಬ, ನಮ್ಮ ಹೊಸ ವರ್ಷ ಏನು ಆರಂಭ ಆಗ್ತಾ ಇದೆ, ಆದಿತ್ಯವಾರದಲ್ಲೇ ಆರಂಭ ಆಗ್ತಾ ಇರೋದ್ರಿಂದ ಈ ವರ್ಷದ ಯುಗಾದಿ ಬಹಳ ವಿಶೇಷವಾಗಿದೆ ಅನ್ನೋದು ನಾವು ಗುರುತಿಸ್ಕೋಬಹುದು. ಇವತ್ತು ಯುಗಾದಿ ಹಬ್ಬದ ದಿನ ವಿಶ್ವಾವಸು ನಾಮ ಸಂವತ್ಸರ ಅಂತ ನಾವು ಹೇಳಿ ಶುರು ಮಾಡ್ತೀವಿ. ಸಾಮಾನ್ಯವಾಗಿ ಎಲ್ಲಾರು 1ನೇ ತಾರೀಕು ಹಬ್ಬ ಹೊಸ ವರ್ಷ ಅಂತಾರೆ. ಅದು ಬಹಳ ಶುದ್ಧ ತಪ್ಪು. ಅದು ನಮಗಲ್ಲ. ನಮ್ದು ಯಾವ್ದಪ್ಪ ಹೊಸ ವರ್ಷ ಅಂದ್ರೆ ಯುಗಾದಿ ಹಬ್ಬ. ಇವತ್ತೇ ನಮ್ಗೆ ಹೊಸ ವರ್ಷ. ಇದಕ್ಕೆ ಏನು ನಮ್ಗೆ ಒಂದು ಯುಗಾದಿ ಹಬ್ಬ ಅಂದ್ರೆ ಏನಪ್ಪ ವಿಶೇಷ? ಗೌರಿ ಹಬ್ಬ ಮಾಡಿದ್ರೆ ಒಬ್ಬಟ್ಟು ತಿಂತೀವಿ, ಗಣೇಶನ ಹಬ್ಬ ಮಾಡಿದ್ರೆ ಕಡುಬು ತಿಂತೀವಿ. ಆದ್ರೆ ಯುಗಾದಿ ಹಬ್ಬ ಅಂತ ನಾವು ಮಾಡಿದಾಗ ಬೇವು ಬೆಲ್ಲವನ್ನು ಹಿರಿಯರ ಕೈಯಿಂದ ಆಶೀರ್ವಾದ ಪೂರ್ವಕವಾಗಿ ತಗೊಂಡು ನಾವು ಆ ಬೇವು ಬೆಲ್ಲ ಸ್ವೀಕರಣೆ ಮಾಡೋ ಉದ್ದೇಶ ಏನಪ್ಪಾ ಅಂದ್ರೆ, ಈ ವರ್ಷ ನಮಗೆ ಸಿಹಿ ಕಹಿ ಎರಡು ಸಮನಾಗಿರ್ಲಿ, ಯಾವುದು ತೊಂದರೆಯಾಗಿ ಜಾಸ್ತಿ ಬರೋದು ಬೇಡ, ತುಂಬಾ ವಿಶೇಷವಾಗಿ ಸಿಹಿ ಬರೋದು ಬೇಡ. ತುಂಬಾ ಸಿಹಿ ತಿಂದ್ರೆ ಸಕ್ಕರೆ ಕಾಯಿಲೆ ಅಂತಾರೆ, ತುಂಬಾ ಕಹಿ ತಿಂದ್ರೆ ಡಯಾಬಿಟಿಸ್ ಅಂತಾರೆ, ಇಲ್ಲ ಅಂದ್ರೆ ಹೃದಯರೋಗ ಅಂತಾರೆ, ಏನೋ ಒಂದು ಹೇಳ್ತಾರೆ. ಅದರಿಂದ ಎರಡು ಸಮವಾಗಿರ್ಲಿ, ಯಾವುದು ನಮ್ಗೆ ಹೆಚ್ಚಾಗೋದು ಬೇಡ, ಕಮ್ಮಿ ಆಗೋದು ಬೇಡ, ಸಂತೋಷವನ್ನಾಗಿ ಆ ಪರಮೇಶ್ವರನ ಕಾಲವನ್ನು ಕಳೆಯೋಣ ಅನ್ನೋ ಉದ್ದೇಶ ಈ ಯುಗಾದಿ ಹಬ್ಬದ ವಿಶೇಷ. ಗುರುಗಳೇ, ಈ ಬಾರಿ ಯುಗಾದಿ ಹಬ್ಬದ ಮುನ್ನ ದಿನವೇ ಗ್ರಹಣವನ್ನು ಬಂದಿರುವಂತಹದ್ದು. ಯಾವ ರೀತಿಯಾಗಿ ಈ ಬಾರಿಯ ಗ್ರಹಣ ಪರಿಣಾಮವನ್ನ ಬೀರ್ತಾ ಇರುವಂತಹದ್ದು? ಈಗ ಸಾಮಾನ್ಯವಾಗಿ ಗ್ರಹಣ ಅನ್ನೋದು ನಮ್ಗೆ ಗೋಚರವಾಗ್ಲಿಲ್ಲ. ಗೋಚರವಾಗದಿದ್ದನ್ನು ಗೋಚರವಾಗಿದೆ ಅಂತ ನಾವು ಅನ್ಕೊಳ್ಳೋದು ಬಹಳ ತಪ್ಪು. ಅಂದ್ರೆ ಮಾಧ್ಯಮದಲ್ಲಿ ಬಹಳಷ್ಟು ಜನ ಬಹಳ ವಿಶೇಷವಾಗೆಲ್ಲ ಹೇಳಿದ್ರು, ಅದೆಲ್ಲ ಸುಳ್ಳಾಗುತ್ತೆ. ನಮ್ಗೆ ಯಾವಾಗ ಆ ಗ್ರಹಣ ಗೋಚರವಾಗೋದಿಲ್ವೋ ಅದರಿಂದ ನಮ್ಗೆ ಯಾವ ಅನಾನುಕೂಲವೂ ಇಲ್ಲ, ಅನುಕೂಲವೂ ಇಲ್ಲ. ಆದ್ರೆ ಕ್ರೋಧಿನಾಮ ಸಂವತ್ಸರದಲ್ಲಿ ನಾವು ಕೇಳಿದಾಗೆ ಬಹಳಷ್ಟು ಸಾವು ನೋವುಗಳು, ಸುಮ್ನೆ ಗಲಾಟೆಗಳು, ಸುಮ್ನೆ ಹತ್ಯಾಕಾಂಡಗಳು ಇದೆಲ್ಲ ನಡೆದೋಯ್ತು. ಆದ್ರೆ ಕ್ರೋಧಿನಾಮ ಸಂವತ್ಸರದ ಅಂತಿಮವಾದ ದಿನ ನಿನ್ನೆ ಯಾವುದೋ ಒಂದು ದೇಶದಲ್ಲಿ ಬಿಲ್ಡಿಂಗ್ ಎಲ್ಲ ಬಿದ್ದು ತುಂಬಾ ಸಹಸ್ರಾರು ಜನ ಸತ್ರು. ಅಂದ್ರೆ ಕ್ರೋಧಿನಾಮ ಸಂವತ್ಸರ. ಕ್ರೋಧಿ ಅಂದ್ರೆ ದ್ವೇಷ ಅಂತ. ಆ ದ್ವೇಷನಾಮ ಸಂವತ್ಸರದಲ್ಲಿ ದ್ವೇಷ ಎಲ್ಲ ನಿನ್ನೆ ಮುಕ್ತಾಯ ಆಗೋಯ್ತು. ನಮಗೆ ಗೋಚರವಾಗದಂತಹ ಗ್ರಹಣ ಕೂಡ ನಿನ್ನೆ ದಿನ ನಡೀತು. ಎಲ್ಲರೂ ಅದನ್ನ ಹೇಳಿದ್ರು, ಈ ಗ್ರಹಣದಿಂದ ಹಿಂಗಾಯ್ತು ಹಂಗಾಯ್ತು. ಗ್ರಹಣನೇ ನಮಗೆ ಕಾಣಿಸ್ತಿಲ್ಲ. ಹಂಗಾಯ್ತು ಹಿಂಗಾಯ್ತು ಅಂದ್ರೆ ನಾವು ಅದನ್ನೇನ್ ಕೇಳೋದು? ಬಟ್ ಅದು ಕೇಳ್ಬೇಕಾದ ವಿಶೇಷ ಇಲ್ಲ. ನಮ್ಮಗಳಲ್ಲಿದ್ದಂತಹ ಒಂದು ಮನಸ್ಸಿನ ಕ್ರೋಧ ನಿನ್ನೆ ಕ್ರೋಧಿನಾಮ ಸಂವತ್ಸರದಲ್ಲಿ ಮುಕ್ತಾಯವಾಗಿದೆ. ಇವತ್ತು ವಿಶ್ವಾವಸುನಾಮ ಸಂವತ್ಸರ, ವಿಶ್ವಕ್ಕೆ ಒಳ್ಳೇದ್ ಮಾಡುವಂತ ಶುಭ ವರ್ಷ ನಮ್ಗೆ ಆರಂಭವಾಗಿದೆ. ಆ ವಿಶ್ವಾವಸುನಾಮ ಸಂವತ್ಸರದಿಂದ ಆ ನಿನ್ನೆ ನಡೆದಂತಹ ಗ್ರಹಣಕ್ಕೂ ನಮಗೂ ಯಾವುದೇ ರೀತಿಯ ಸಂಬಂಧಗಳಿಲ್ಲ. ನಿನ್ನೆ ನಡೆದಿದ್ದೆಲ್ಲ ಕ್ರೋಧಿನಾಮ ಸಂವತ್ಸರದಲ್ಲಿ ಮುಗಿದೋಯ್ತು. ನಮ್ಮ ಮನಸ್ಸಿನಲ್ಲಿದ್ದ ಕಲ್ಮಶಗಳೆಲ್ಲ ನಿನ್ನೆ ಕ್ರೋಧಿನಾಮ ಸಂವತ್ಸರಕ್ಕೆ ಮುಗಿದಿದೆ. ಇವತ್ತು ವಿಶ್ವಾವಸುನಾಮ ಸಂವತ್ಸರ, ವಿಶೇಷವಾದ ವಿಶ್ವಾವಸುನಾಮ ಸಂವತ್ಸರ ಬಂದಿದೆ. ಎಲ್ಲರಿಗೂ ಶುಭವನ್ನು ಕೋರ್ಲಿ ಅಂತೇಳಿ ಆ ಪರಮೇಶ್ವರನ ಹತ್ರ ಪ್ರಾರ್ಥನೆ ಮಾಡಿಕೊಂಡು. ಸೊ ಇದು ಒಂದು ಸಿಹಿ ಕಹಿ ಸಂಭ್ರಮದ ಹಬ್ಬ. ಈ ಹಬ್ಬದ ಹಿನ್ನೆಲೆಯಲ್ಲಿ ಗವಿಗಂಗಾಧರೇಶ್ವರ ದೇವಾಲಯದಲ್ಲಿ ಯಾವೆಲ್ಲ ಪೂಜೆಗಳನ್ನ ಇವತ್ತು ಹಮ್ಮಿಕೊಂಡಿರುವಂತಹದ್ದು? ನಾವಿವತ್ತು ಬೆಳಗ್ಗೆನೆ ಪಂಚಾಂಗ ಶ್ರವಣ ಅಂತ ಮಾಡ್ತೀವಿ. ಯಾಕೆಂದ್ರೆ ನಾವು ನಿತ್ಯದಲ್ಲಿ ತಿಥಿವಾರ ಸಂವತ್ಸರಗಳನ್ನು ಸಂಕಲ್ಪ ಮಾಡಿಬಿಟ್ಟೆ ಆಮೇಲೆ ನಾವು ಈಶ್ವರನಿಗೆ ಪೂಜೆ ಮಾಡೋದು. ಅದೇ ರೀತಿಯಾಗಿ ಸ್ವಾಮಿಗೆ ಬೆಳಗ್ಗೆ ಪಂಚಾಂಗ ಶ್ರವಣ ಮಾಡಿ, ಸ್ವಾಮಿ ನೀನು ಕೇಳಪ್ಪ ನಿನ್ ಪಂಚಾಂಗನ, ನಿನ್ಗೆ ಯಾವ್ಯಾವ ನಕ್ಷತ್ರ ಯಾವ್ಯಾವ ದಿನದಲ್ಲಿ ನಿನ್ ಪೂಜೆ ವಿಶೇಷವಾಗಿ ಮಾಡ್ತೀವಿ ಅನ್ನೋದ್ರ ಬಗ್ಗೆ ನಾವು ಪಂಚಾಂಗ ಶ್ರವಣವನ್ನು ಸ್ವಾಮಿ ಮುಂದೆ ಪಠನ ಮಾಡಿ, ತದನಂತರ ಸ್ವಾಮಿಗೆ ವಿಶೇಷವಾಗಿ ಅಭಿಷೇಕವನ್ನ ಮಾಡಿ, ಅಲಂಕಾರವನ್ನು ಮಾಡಿ, ಮಹಾಮಂಗಳಾರತಿಯನ್ನು ಮಾಡಿ ಸ್ವಾಮಿಗೆ ಬೇವು ಬೆಲ್ಲವನ್ನ ನೈವೇದ್ಯ ಮಾಡ್ತೀವಿ. ಯಾಕೆಂದ್ರೆ ಆ ಸ್ವಾಹಾಕಾರ ಅಂದಾಗ ಸ್ವಾಮಿ
ಸ್ವಾಮಿಗೆ ಅದು ಸೇರ್ತು ಅಂತೇಳಿ. ಚೂಪು ನೀಕಿ ಮೇಪು ಮಾಕಿ ಅಂತ ಒಂದು ಗಾದೆ ಹೇಳ್ತಾರೆ ತೆಲುಗಿನಲ್ಲಿ. ಸ್ವಾಮಿಗೆ ನಾವು ಅದೇ ನೈವೇದ್ಯ ತೋರಿಸ್ತೀವಿ, ಆದ್ರೆ ಸ್ವಾಮಿ ತಿನ್ನಲ್ಲ. ಅದನ್ನ ತಿನ್ನೋದೆಲ್ಲ ನಾವೇ, ಅದನ್ನ ಪ್ರಸಾದ ಅಂತ ಅನ್ಕೊಂತೀವಿ. ಚೂಪು ಅಂದ್ರೆ ನಿಂಗೆ ತೋರಿಸ್ತೀವಿ, ಆಮೇಲೆ ನಾವು ತಿಂತೀವಿ. ಆ ರೀತಿಯಾಗಿ ಆ ಬೇವು ಬೆಲ್ಲ ನಾವು ಏನು ಇವತ್ತು ಸ್ವೀಕರಣೆ ಮಾಡ್ತಾ ಇದ್ದೀವಿ, ಕಷ್ಟ ಸುಖಗಳನ್ನ, ಅದನ್ನ ಪರಮೇಶ್ವರನಿಗೆ ತೋರಿಸಿ ಅದನ್ನ ಪ್ರಸಾದ ರೂಪದಲ್ಲಿ ಎಲ್ಲರಿಗೂ ಕೊಡ್ತಾ ಇದ್ದೀವಿ. ಮತ್ತೆ ವಿಶೇಷವಾಗಿ ತೀರ್ಥ ಪ್ರಸಾದಗಳನ್ನು ಕೂಡ ಇವತ್ತಿಗೆ ದೇವಸ್ಥಾನದಲ್ಲಿ ಅರೇಂಜ್ ಮಾಡಿದ್ವಿ. ಮಧ್ಯಾಹ್ನ 1 ಗಂಟೆವರೆಗೂ ದೇವಸ್ಥಾನ ತೆಗೆದು ದರ್ಶನ ಮಾಡಿದ್ವಿ. ಯಾರು ದೇವಸ್ಥಾನದ ಪಕ್ಕಗಳಲ್ಲಿ ಇರ್ತೀರೋ ಅವರೆಲ್ಲ ಇವತ್ತು ದೇವಸ್ಥಾನಕ್ಕೆ ಹೋಗಿ ಆ ಪರಮೇಶ್ವರನ ದರ್ಶನ ಮಾಡಿ, ಮಹಾವಿಷ್ಣು ಆಗ್ಲಿ, ಪರಮೇಶ್ವರ ಆಗ್ಲಿ, ದೇವಿ ಆಗ್ಲಿ, ಯಾವುದೋ ಒಂದು ದೇವಸ್ಥಾನಕ್ಕೆ ಇವತ್ತು ಹೋಗಿ ಆ ಒಂದು ದಿನ ಬೆಳಗ್ಗೆ ಸ್ವಾಮಿನ ದರ್ಶನ ಮಾಡ್ಕೊಂಬನ್ನಿ. ವರ್ಷ ಪೂರ್ತಿ ನಿಮಗೆ ಆದ್ರ ಪುಣ್ಯ, ಆ ಸ್ವಾಮಿ ಆಶೀರ್ವಾದ ಸಿಕ್ಲಿ ಅಂತ ಮತ್ತೊಮ್ಮೆ ಸ್ವಾಮಿಯನ್ನ ಪ್ರಾರ್ಥನೆ ಮಾಡಿ. ಸೊ ಇದೊಂದು ವಸಂತ ಮಾಸದ ಮೊದಲ ದಿನ, ಮೊದಲ ಹಬ್ಬ. ಅದರ ಜೊತೆಗೆ ಹಿಂದೂಗಳ ಹೊಸ ವರ್ಷ ಇವತ್ತಿನಿಂದ ಆರಂಭವಾಗುವಂತಹದ್ದು. ಮುಂದಿನ ದಿನಮಾನಗಳು ಯಾವ ರೀತಿಯಾಗಿರುವಂತಹದ್ದು, ಏನೆಲ್ಲಾ ಬದಲಾವಣೆಗಳನ್ನ ಕಾಣುವಂತಹದ್ದು? ಈಗ ಜ್ಯೋತಿಷ್ಯದ ರೀತಿಯಾಗಿ ಏನೋ ಅದನ್ನು ವಿಶೇಷವಾಗಿ ವಿಶ್ಲೇಷಣೆ ಮಾಡೋಷ್ಟು ಸಮಾಧಾನ ನನಗಿಲ್ಲ. ಆದ ಕಾರಣದಿಂದ ಈ ವಿಶ್ವಾವಸುನಾಮ ಸಂವತ್ಸರ ಹೊಸ ಯುಗಾದಿ ಆದಿತ್ಯವಾರದಲ್ಲಿ ಬಂದಿರೋದ್ರಿಂದ ನಾವು ಭಾನುವಾರ, ಸೋಮವಾರ, ಮಂಗಳವಾರ, ಬುಧವಾರ ಅಂತ ಈ ತರ ಲೈನ್ ಆಗಿ ಹೇಳ್ತೀವಿ. ಬುಧವಾರ, ಗುರುವಾರ, ಶುಕ್ರವಾರ, ಆಮೇಲೆ ಭಾನುವಾರ ತರೋದಿಲ್ಲ. ಆ ರೀತಿಗೆ ಆದಿತ್ಯವಾರದಲ್ಲೇ ನಮಗೆ ಹೊಸ ವರ್ಷ ಹುಟ್ಟಿರೋದ್ರಿಂದ ಆ ಭಗವಂತ ಸೂರ್ಯನಾರಾಯಣದ ದಯದಿಂದ ಎಲ್ಲರೂ ಸೂರ್ಯನೋಪಾದಿಯಲ್ಲಿ ಬೆಳೆಯೋ ರೀತಿಯಲ್ಲಿ ನಾವು ಎಲ್ಲ ಒಳ್ಳೆ ಕಾರ್ಯಗಳನ್ನ ಬೆಳೆಸ್ತಾ ಆ ಪರಮೇಶ್ವರನ ಪರಿಪೂರ್ಣವಾದ ಕೃಪಾ ಕಟಾಕ್ಷ ತಗೊಂಡು ವಿಶ್ವಾವಸುನಾಮ ಸಂವತ್ಸರದಲ್ಲಿ ದೇಶವೆಲ್ಲ ಸುಭಿಕ್ಷವಾಗಿರ್ಲಿ ಅಂತೇಳಿ ಸ್ವಾಮಿಯನ್ನ ಪ್ರಾರ್ಥನೆ. ಸೊ ನೋಡಿದ್ರಲ್ಲ ವೀಕ್ಷಕರೇ, ಇದಿಷ್ಟು ಗವಿಗಂಗಾಧರೇಶ್ವರ ದೇವಾಲಯದ ಪ್ರಧಾನ ಅರ್ಚಕರಾಗಿರುವಂತಹ ಸೋಮಸುಂದರ್ ದೀಕ್ಷಿತ್ ಅವರ ಗುರುಜಿಯವರ ಮಾತಾಗಿರುವಂತಹದ್ದು. ಕ್ಯಾಮರಾ ಪರ್ಸನ್ ಚೇತನ್ ಜೊತೆ ಲಕ್ಷ್ಮೀ ಬಾಗಲಕೋಟೆ, ಅಶ್ವಗ ನ್ಯೂಸ್, ಬೆಂಗಳೂರು.